ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸು. ಇದು ಝೀ ಕನ್ನಡದಲ್ಲಿ ಒನ್ ಆಫ್ ದಿ ಟಾಪ್ ರಿಯಾಲಿಟಿ ಶೋ ಅಂತಾನೆ ಹೇಳ್ಬೋದು. ಆದರೆ ಈ ರಿಯಾಲಿಟಿ ಶೋ ನೋಡ್ತಿದ್ರೆ ನಮ್ಗೆ ಸುಮಾರು ಕಡೆ ಕೋಪ ಬರುತ್ತೆ. ಮತ್ತು ನಮ್ಗಳ ತಲೆಯಲ್ಲಿ ತುಂಬ ಅಭಿಪ್ರಾಯಗಳು ಓಡ್ತಾ ಇರುತ್ತೆ. ಇದು ಈ ಜಾಗದಲ್ಲಿ ಸರಿ ಹೋಗ್ತಿಲ್ಲ ಅಂತ ತುಂಬ ಕಡೆ ಅನಿಸ್ತಾ ಇರುತ್ತೆ. ಅದು ನಿಮ್ಮ ತಲೆಯಲ್ಲೂ ಓಡ್ತಾ ಇರುತ್ತೆ. ಆದರೆ ನೀವು ಹೇಳ್ಕೊಳಕ್ಕೆ ಯಾವುದೇ ಪ್ಲ್ಯಾಟ್ಫಾರ್ಮ್ ಸಿಗ್ತಿಲ್ಲ. ನಾನಿವತ್ತು ಅದ್ರ ಬಗ್ಗೆ ಎಲ್ಲ ಈ ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ. ಈ ರಿಯಾಲಿಟಿ ಶೋ ಝೀ ಕನ್ನಡದಲ್ಲಿ ಯಾಕೆ ಟಾಪಲ್ಲಿದೆ ಅಂದರೆ ಇದು ಮೈನ್ ರೀಸನ್ ಬಂದು ಜಡ್ಜಸ್ಸು ಮತ್ತು ಅಲ್ಲಿ ವರ್ಕ್ ಮಾಡ್ತಿರೋ ಟೀಮು. ಯಾಕಂದರೆ ಈ ರಿಯಾಲಿಟಿ ಶೋದಲ್ಲಿ ಎಲ್ಲ ಫೀಲ್ಡಲ್ಲೂ ನಂಬರ್ ಒನ್ನಲ್ಲಿ ಇರೋರೆ ಇಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಈಗ ಮ್ಯೂಸಿಕಲ್ ನಂಬರ್ ಒನ್ ಇರೋದು ಅರ್ಜುನ್ ಜನ್ಯ ಅವರು, ಮತ್ತೊಬ್ಬರು ರಚಿತಾ ರಾಮ್ ಅವರು. ಎಲ್ಲ ಟಾಪ್ ಹೀರೋಸ್ ಜೊತೆ ವರ್ಕ್ ಮಾಡಿದ್ದಾರೆ. ಎಲ್ಲ ಥರ ಕ್ಯಾರೆಕ್ಟರು ಪ್ಲೇ ಮಾಡಿದ್ದಾರೆ. ಸೂಪರ್ ಹಿಟ್ ಮೂವೀಸ್ ಎಲ್ಲ ನೋಡಿದ್ದಾರೆ ಅವರು. ಕೂಲಿ ಮೂವಿಲಿ ರೀಸೆಂಟಾಗಿ ಯಾವ ರೀತಿ ಹೆಸರು ಮಾಡಿದ್ರು ಅಂತ ನಾವೆಲ್ಲ ನೋಡಿದ್ದೀವಿ. ನೆಕ್ಸ್ಟು ವಿಜಯ್ ರಾಘವೇಂದ್ರ ಅವರು. ಹಳೆ ಮೂವಿಲಿ ಅವ್ರ ಆ್ಯಕ್ಟಿಂಗ್ ಬಗ್ಗೆ ನಮ್ಮೆಲ್ರಿಗೂ ತುಂಬ ಚೆನ್ನಾಗಿ ಗೊತ್ತು. ಅವರೆಂಥ ಆ್ಯಕ್ಟರು ಅಂತ. ಒನ್ ಆಫ್ ದಿ ಮೋಸ್ಟ್ ಅಂಡರ್ ರೇಟೆಡ್ ಹೀರೋ ಅಂತಲೇ ಹೇಳ್ಬೋದು. ಮತ್ತು ಆ್ಯಂಕರಿಂಗ್ ಅಂತ ಬಂದರೆ ಈಗ ಸದ್ಯಕ್ಕೆ ನಂಬರ್ ಒನ್ನಲ್ಲಿರೋದು ಅನುಶ್ರೀ. ಅವರು ಇಲ್ಲೇ ವರ್ಕ್ ಮಾಡ್ತಿದ್ದಾರೆ. ಮೇಯ್ನ್ ಅಂದರೆ ಶಿವಣ್ಣ, ನಮ್ಮ KFI ಲೀಡರ್ ಅಂತಲೇ ಹೇಳ್ಬೋದು. ಅವ್ರ ಎಕ್ಸ್ಪೀರಿಯನ್ಸು, ಅವ್ರು ನೋಡಿರೋ ಸ್ಟಾರ್ಡಮ್ಮು, ಅವ್ರ ಮೂವೀಸು, ಎಂತೆಂಥೋ ಇಂಡಸ್ಟ್ರಿ ಹಿಟ್ಟು, ಸೂಪರ್ ಹಿಟ್ಟು ಮೂವೀಸು ಎಲ್ಲ ಕೊಟ್ಟಿದ್ದಾರೆ ಅಂತ ನಮಗೆಲ್ರಿಗೂ ಗೊತ್ತು. ಇನ್ನು ಇವರೆಲ್ಲ ಇದ್ದಾರೆ ಅಂದರೆ ಇದು ಟಾಪ್ ಒನ್ನಲ್ಲಿ ಇರಲೇಬೇಕಲ್ವಾ. ನಾನು ನಿಮ್ಗೆ ಹೇಳಿದೆ ಈ ರಿಯಾಲಿಟಿ ಶೋ ನೋಡಿದ್ರೆ ತುಂಬ ಕಡೆ ಕೋಪ ಬರುತ್ತೆ ಅಂತ. ಬನ್ನಿ ಇದ್ರ ಬಗ್ಗೆ ಮಾತಾಡೋಣ. ಈ ರಿಯಾಲಿಟಿ ಶೋ ನಾನೆಲ್ಲ ಸೀಸನ್ನು ಫಾಲೋ ಮಾಡ್ಕೊಂಡು ಬರ್ತಾ ಇದ್ದೀನಿ. ವಿಜಯ್ ರಾಘವೇಂದ್ರ ಅವ್ರದ್ದು ಎಂಥೋ ಸೂಪರ್ ಹಿಟ್ ಸಾಂಗ್ಸ್ ಇದೆ. ಆದರೆ ಈ ಶೋದಲ್ಲಿ ನಾನು ಯಾವತ್ತೂ ವಿಜಯ್ ರಾಘವೇಂದ್ರ ಅವ್ರ ಸಾಂಗ್ಗೆ ಪರ್ಫಾರ್ಮೆನ್ಸ್ ಮಾಡಿರೋದು ನೋಡೇ ಇಲ್ಲ. ಒಂದು ರೀಕ್ರಿಯೇಷನ್ ರೌಂಡ್ ಅಂತ ಕೊಡ್ತಾರೆ. ಅದರಲ್ಲಿ ಸುಮಾರು ಎಲ್ಲ ಥರ ಹೀರೋಸ್ನೂ ರೀಕ್ರಿಯೇಷನ್ ಮಾಡಿದ್ದಾರೆ. ನಾನು ಒಂದೇ ಸೀಸನ್ ಅಂತ ತಗೊತಿಲ್ಲ. ಆದರೆ ಯಾಕೆ ವಿಜಯ್ ರಾಘವೇಂದ್ರ ಅವ್ರದ್ದು ಸಾಂಗ್ಸ್ ಇಲ್ವಾ, ಸೂಪರ್ ಹಿಟ್ ಸಾಂಗ್ಸ್ ಇಲ್ಲ? ಬೇಕಂದರೆ ನಿಮಗೆ ಗೊತ್ತಿಲ್ಲ ಅಂದರೆ ಆ ಟೀಮ್ ಅವರು ಒಂದು ಸತಿ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿ, ಮೆಸೇಜ್ ಮಾಡಿ. ನಾನು ಎಂತೆಂಥ ಸಾಂಗ್ಸ್ ಇದೆ ಅಂತ ನಿಮಗೆ ಕಳಿಸ್ತೀನಿ. ನಾನು ಇದನ್ನು ವಿಜಯ್ ರಾಘವೇಂದ್ರ ಅವರು ಈ ಶೋದಲ್ಲಿ ಇಲ್ಲ ಅಂದರೆ ಅಷ್ಟು ನನ್ನ ತಲೆಗೆ ಬರ್ತಿರಲಿಲ್ಲ. ಯಾಕಂದರೆ ವಿಜಯ್ ರಾಘವೇಂದ್ರ ಅವರು ಈ ಶೋದಲ್ಲಿದ್ದಾರೆ, ಅವ್ರದ್ದು ಸಾಂಗ್ಸ್ ಇದೆ. ಯಾಕೆ ಅವ್ರ ಸಾಂಗ್ಸ್ಗೆ ಯಾರೂ ಫಾರ್ಮ್ ಮಾಡಲ್ಲ? ಇದು ಮೈನ್ ಥಿಂಗು ನನ್ನ ತಲೆಯಲ್ಲಿ ತುಂಬ ದಿನದಿಂದ ಓಡ್ತಿದೆ. ಈ ರೀಕ್ರಿಯೇಷನಲ್ಲಿ ರೌಂಡ್ ಅಂತ ಕೊಡ್ತಾರೆ, ಅವಾಗಾದರೂ ಅವರು ಸಾಂಗ್ನ ತೊಗೊಬೇಕಲ್ವಾ. ಯಾಕಂದರೆ ಅದು ಹೀರೋಸ್ನ ಆ ಸಾಂಗ್ ಯಾವ ರೀತಿ ಇದೆ ಅದನ್ನೇ ರೀಕ್ರಿಯೇಟ್ ಮಾಡೋದು. ವಿಜಯ್ ರಾಘವೇಂದ್ರ ಅವ್ರದ್ದು ಎಂತೆಂಥೋ ಸಾಂಗ್ಸ್ ಬರುತ್ತೆ, ಎಂತೆಂಥೋ ರೀಕ್ರಿಯೇಷನ್. ಈಗ ಡ್ಯಾನ್ಸ್ ಅಂತ ಬಂದರೆ ವಿಜಯ್ ರಾಘವೇಂದ್ರ ಅವ್ರ ಸಾಂಗಲ್ಲೇ ಒಳ್ಳೊಳ್ಳೆ ಡ್ಯಾನ್ಸ್ ಸಿಗೋದು ನಮಗೆ. ಅಂಥದ್ರಲ್ಲಿ ಅವ್ರ ಸಾಂಗ್ ಯಾಕೆ ತೊಗೊಳಲ್ಲ? ಇದು ಮೈನ್ ನನ್ನ ತಲೆಯಲ್ಲಿ ತುಂಬ ದಿನದಿಂದ ಓಡ್ತಿತ್ತು, ಹೇಳಬೇಕು ಅನಿಸ್ತಿತ್ತು. ಈ ವಿಡಿಯೋ ಮುಖಾಂತರ ಹೇಳ್ತಿದ್ದೀನಿ. ಮತ್ತು ಇನ್ನೊಂದಂತ ಬಂದರೆ ರೀಸೆಂಟಾಗಿ ಶಿವಣ್ಣ ಅವ್ರಿಗೆ ಹುಷಾರಿಲ್ದಿರ ಇರೋದು ನಮಗೆಲ್ಲ ಗೊತ್ತು. ನಮಗೆಲ್ಲ ಆಗೆಲ್ಲ ಶಿವಣ್ಣ ಅವ್ರನ್ನ ನೋಡ್ತಿದ್ದೆ ಒಂದು ಕೇರ್ ಇದ್ದೇ ಇರುತ್ತೆ. ಓ ಈಗ ಬಂದಿದ್ದಾರೆ, ಸ್ವಲ್ಪ ಹುಷಾರಾಗಿರಬೇಕು ಅನ್ನೋ ಥರ ಎಲ್ಲ ನಮ್ಮ ಮನಸ್ಸಲ್ಲಿ ಓಡ್ತಾ ಇರುತ್ತೆ. ಆದರೆ ಅನುಶ್ರೀ ಅವರು ಮಾತಕ್ಕೆ ಮುಂಚೆ ಶಿವಣ್ಣನ ಸ್ಟೇಜ್ ಮೇಲೆ ಕೂಗೋದು, ಅವ್ರು ಬಂದು ಡ್ಯಾನ್ಸ್ ಮಾಡೋದು ನಮಗೂ ಇಷ್ಟ. ಆದರೆ ಅಂಥೋ ಟೈಮಲ್ಲಿ ಅವ್ರು ಎಷ್ಟು ಸುಸ್ತಾಗ್ತಾರೆ ಅಂತಲೂ ನಾವು ನೋಡ್ತೀರಿ ಅವ್ರು ಡ್ಯಾನ್ಸ್ ಮಾಡಿದ್ದಾದಮೇಲೆ. ಈಗ ಒಂದು ಪರ್ಫಾರ್ಮೆನ್ಸ್ ಆಯಿತಾ, ಶಿವಣ್ಣನ ಸ್ಟೇಜ್ ಮೇಲೆ ಕೂಗೋದು, ಮತ್ತೊಂದು ಪರ್ಫಾರ್ಮೆನ್ಸ್ ಆಯಿತಾ ಮತ್ತೆ ಕೂಗೋದು. ಎಷ್ಟು ಸತಿ ಸ್ಟೇಜ್ ಮೇಲೆ ಕೂಗಿ 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 ಒಂಥರ ನೋಡೋಕ್ಕೆ ಒಂಥರ ಬೇಜಾರಾಗ್ಬಿಡುತ್ತೆ. ಪಾಪ ಅಷ್ಟು ಅವರು ಡ್ಯಾನ್ಸ್ ಮಾಡಿದ್ಮೇಲೆ ಅವ್ರು ಆಗೋದು ನಾವೆಲ್ಲ ನೋಡ್ತೀರಿ. ಅದು ನೋಡೋವಾಗೆ ತುಂಬ ಕೋಪ ಬರುತ್ತೆ. ಮತ್ತು ವಿಜಯ್ ರಾಘವೇಂದ್ರ ಅವರು ಮತ್ತು ಅನುಶ್ರೀ ಅವರು ಬಿಗ್ ಬಾಸಲ್ಲಿ ಇಬ್ಬರು ಕಂಟೆಸ್ಟೆಂಟ್ ಆಗಿದ್ದರು. ಅದರಲ್ಲಿ ಅನುಶ್ರೀ ಅವರು ಮೊದಲು ವಿಜಯ್ ರಾಘವೇಂದ್ರ ಅವ್ರನ್ನ ಕೂಗ್ತಾ ಇದ್ದಿದ್ದೆ ಅಣ್ಣ 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 ಅಂತ. ಈಗ ಈ ಶೋದಲ್ಲಿ ಬಂದು ರಾಘು ರಾಘು ಅಂತರ ಒಂಥರ ಅವ್ರು ಕೂಗೋದು ಮರ್ಯಾದೆ ಇಲ್ದಿರ, ಅವ್ರ ಏಜ್ಗಾದ್ರೂ ಒಂದು ಮರ್ಯಾದೆ ಕೊಡಬೇಕಲ್ವ. ಆದರೆ ಇದು ಅವ್ರಿಗೆ ಬಿಟ್ಟಿದ್ದು, ಇದ್ರ ಬಗ್ಗೆ ನಾನು ಮಾತಾಡೋಕ್ಕಾಗಲ್ಲ. ಯಾಕಂದರೆ ಅವರು ಯಾವ ರೀತಿ ಸದರ ಕೊಟ್ಟಿರ್ತಾರೋ ಇವ್ರು ಆ ಥರ ಇರ್ತಾರೆ. ಅದನ್ನು ನಾವು ಕ್ವಶನ್ ಮಾಡೋದಕ್ಕಾಗಲ್ಲ. ಮತ್ತು ಮೈನ್ ಥಿಂಗು ಇನ್ನೊಂದು ಅಂತ ಬಂದರೆ, ಈ ರಿಯಾಲಿಟಿ ಶೋಗೆ ಹೊಸಬ್ರನ್ನ ಅಂದರೆ ಈ ಇಂಡಸ್ಟ್ರಿದಲ್ಲಿ ವರ್ಕ್ ಮಾಡಿರೋದನ್ನೇ ಅವ್ರನ್ನ ಹಾಕ್ಕೊಳೋ ಬದಲು ಯಾರಾದರೂ ಹೊಸ ಪರಿಚಯ ಹೊಸಬ್ರನ್ನ ಹಾಕ್ಕೊಬೋದು. ಅದು ತುಂಬ ಓಡುತ್ತೆ ನಮ್ಮ ತಲೆಯಲ್ಲಿ. ಯಾಕಂದರೆ ನಾವು ಈ ಡ್ರಾಮಾ ಜೂನಿಯರ್ಸ್ ಎಲ್ಲ ನೋಡಿದ್ದೀವಿ. ಲಾಸ್ಟ್ ಸೀಸನ್ ಯಾರು ಮಾಡಿರ್ತಾರೋ ತಿರ್ಗಾ ಅವರೇ ನೆಕ್ಸ್ಟ್ ಸೀಸನ್ನು ಅವ್ರನ್ನೇ ಹಾಕ್ಕೊತಾರೆ. ಒಂಥರ ಅದು ಫ್ಯಾಮಿಲಿ ಶೋ ಥರ ಆಗ್ಬಿಟ್ಟಿದೆ, ಮಾಡೋದೇ ಮಾಡಿಕೊಂಡು. ಆದರೆ ಈ ಶೋ ಆ ರೀತಿ ಇಲ್ಲ. ಇದು ಇವರು ಹೊಸಬ್ರನ್ನೂ ಹಾಕ್ಕೊತಾರೆ. ಆದರೆ ಈ ಸತಿ ನಂಗೆ ಯಾಕೋ ಈ ಕಾಮಿಡಿ ಕಿಲಾಡಿ ಅವರಿಂದ ಸ್ವಲ್ಪ ಜನ ಬಂದಿರೋದು ಅದ್ಯಾಕೋ ನಂಗೆ ಅಷ್ಟು ಇಷ್ಟ ಆಗ್ತಿಲ್ಲ. ಹೊಸಬ್ರಿಗೆ ಚಾನ್ಸ್ ಕೊಡಲಿ ಅಂತ ಆ ಟೀಮ್ ಅವ್ರನ್ನ ನಾನು ಕೇಳ್ಕೊತೀನಿ. ನನಗೆ ಈ ಶೋದಲ್ಲಿ ತುಂಬ ಖುಷಿಯಾಗೋದೇನೆಂದರೆ, ಈ ಎಲ್ಲ ಸೀಸನ್ನು ನೋಡ್ಕೊಂಬಂದಿದ್ದೀನಿ. ಶಿವಣ್ಣ ಇದ್ದಾಗಿಂದ ಯಾರ್ಯಾರು ಗೆದ್ದಿದ್ದಾರೋ ಅಲ್ಲಿ ಯಾರಕ್ಕೆ ಅರ್ಹತೆ ಇದೆಯೋ ಅವ್ರು ಮಾತ್ರ ಗೆದ್ದಿದ್ದಾರೆ. ಆ ವಿಷಯದಲ್ಲಿ ಮಾತ್ರ ಯಾವತ್ತೂ ಮೋಸ ಆಗಿಲ್ಲ. ಈ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸಲ್ಲಿ 3 ಪ್ಲೇಸಸ್ಸು ಟಾಪ್ 1 ಟಾಪ್ 2 ಟಾಪ್ 3 ಏನು ಬಂದಿದೆಯೋ ಅದು ಜೆನ್ಯೂನಾಗಿ ಮಾಡಿದ್ದಾರೆ.
ಯಾರ್ಗೆ ಅರ್ಹತೆ ಇದೆಯೋ ಅವ್ರನ್ನ ಟಾಪ್ 1 ತೊಗೊಂಬಂದಿದ್ದಾರೆ. ಎಲ್ಲ ಸೀಸನ್ನಿಗೂ ಅದು ಕಂಟಿನ್ಯೂ ಆಗಿದೆ. ಅದಂತೂ ನಂಗೆ ತುಂಬ ಇಷ್ಟ ಆಯಿತು. ಮತ್ತು ಇದ್ರ ಬಗ್ಗೆ ನೀವು ನೋಡ್ತಾ ಇರೋ ನಿಮ್ಮ ಅಭಿಪ್ರಾಯ ಏನಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಏನು ಅನಿಸ್ತು ಅಂತ ಅದನ್ನು ಕಮೆಂಟ್ ಮಾಡಿ. ಇದೇ ಥರ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.